ಪ್ರಪಂಚದ ಒಂದು ಮಠ, ಅತ್ಯಂತ ಪ್ರಾಚೀನವಾಗಿ ಒಂದು ಕೋರ್ಟಿನ ವ್ಯವಸ್ಥೆ ಇರುವಂತಹ ಪೀಠ ಯಾವುದಾದ್ರೂ ಇದ್ರೆ ಅದು ಉಜ್ಜಯಿನಿ ಪೀಠ ಅನ್ನುವಂಥದ್ದು. ಅವತ್ತಿನ ಕಾಲದಲ್ಲೇ ಬ್ರಿಟಿಷರು ಕೂಡ ಆ ಪೀಠ ಕೊಡುವಂತ ತೀರ್ಪನ್ನ, ಪರಿಹಾರವನ್ನ ಒಪ್ಪುತ್ತಾ ಇತ್ತು ಅನ್ನುವಂತ ಅನೇಕ ದಾಖಲೆಗಳು ಇವತ್ತಿಗೂ ಕೂಡ ಪೀಠದಲ್ಲದಾವ. ವರ್ಣಿಸಿದ್ದು ಜಗದ ಹತ್ರ ದೂರ ಹೋಯ್ತಾನ. ನಿಮ್ ಶಿಷ್ಯ ಹೀಗ್ ಮಾಡಿದ, ನನ್ನ ಹೆಂಡತಿ ನಿಂಗೆ ದುರ್ಗುಟ್ಟು ನೋಡಿದ, ಇದು ತಪ್ಪು, ಇಂಥ ವ್ಯಕ್ತಿ ನೀವ್ ಯಾಕೆ ಶಿಷ್ಯನ ಸ್ವೀಕಾರ ಮಾಡಿರಿ? ಪಂಚಾಯತ್ ಪ್ರಾರಂಭ ಆಗ್ತದೆ. ಒಂದ್ ಕಡೆ ಸಿದ್ಧಲಿಂಗರು ಕರೀತಾರ, ಅವ್ರಿಗೆ ಗೊತ್ತಿರ್ತದ ತಮ್ಮ ಶಿಷ್ಯನ ತಾಕತ್ತೇನು ಅಂತ, ಆದ್ರೂ ಕರೀತಾರ. ಅವನಿಗೆ ಪರಿಚಯ ಆಗ್ಬೇಕಲ್ಲ. ಏನಾಯ್ತಪ್ಪ, ನೀನು ಈ ತಾಯಿನ ಈ ರೀತಿ ನೋಡಿದ್ದು ನಿಜ ಏನಪ್ಪ? ಹೌದು, ನೋಡಿದ್ ನಿಜ. ಯಾಕೆ ನೋಡಿದೆ? ಇಲ್ಲ, ಅವರಿಬ್ರು ಇತ್ತೀಚೆಗೆ ಇದೀ ತಾನೇ ದಂಪತಿಗಳಾಗಿ ಪೀಠದ ದರ್ಶನಕ್ಕೆ ಬಂದಾರ, ಬಹಳ ಅನ್ಯೋನ್ಯವಾಗಿ ಬಹಳ ಚಂದಿದಾರ, ಇಬ್ರು ದಂಪತಿಗಳ ಜೋಡಿ ಚೆನ್ನಾಗದ. ಆ ತಾಯಿ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಬಂದಿದ್ದಾಳ, ಕೊರಳಲ್ಲಿ ಮಾಂಗಲ್ಯ ಹಾಕೊಂಡು ಬಂದಿದ್ದಾಳ. ಆಕೆಯ ಆ ಮಾಂಗಲ್ಯ, ಆಕೆಯ ಹಣೆ ಮೇಲಿರುವಂತ ಕೆಂಪು ಕುಂಕುಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಅದು ಮಾಯವಾಗಿ ಆಕೆ ವಿಧವೆ ಆಗ್ತಾಳಲ್ಲ ಅನ್ನುವಂಥದ್ದನ್ನು ನಾನು ಶಿವಯೋಗದಲ್ಲಿ ನೋಡಿದೆ. ಅದನ್ನ ಶಿವನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಪೀಠಕ್ಕೆ ತಾಯಿ ಭಕ್ತಿಯಾಗಿ ಬಂದಿದ್ದಾಳ, ಆಕೆಯ ಆ ಹಣೆಬರವನ್ನ ನೀನು ಬದಲಾಯಿಸು ಅಂತೇಳಿ ಶಿವಯೋಗದ ಮುಖಾಂತರ ಶಿವನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅಷ್ಟರೊಳಗೆ ಈ ಮನುಷ್ಯ ಗಲಾಟೆ ಮಾಡಿದ, ಅದು ಸಾಧ್ಯ ಆಗಲಿಲ್ಲ ನನ್ನಿಂದ ಅಂತೇಳಿ ಸಿದ್ಧಲಿಂಗ ಜಗದರು ಅಂತ. ಆ ತಾಯಿಗೆ ಗೊತ್ತಾಗ್ಬಿಡ್ತದೆ. ಆಗ್ಲೇ ಬಾಲ ಲೀಲೆಗಳನ್ನ ಮಾಡಿದಂತವರು, ಯಪ್ಪ ನನ್ ತಪ್ಪಾಯ್ತು, ನಾನು ಹೇಗಾದ್ರೂ ಮಾಡಿ ನನ್ನ ಪತಿ ಪ್ರಾಣ ಉಳಿಸುವಂತ ಆ ತಾಯಿ ಬೆಡ್ಕೊಳಕತ್ತೇಳ. ಇವ ಅಂತಾನ, ನನ್ನ ಹೆಂಡತಿನ ಕೆಟ್ಟ ಗಣ್ಣಿಂದ ನೋಡಿದ್ದಲ್ಲ, ಮತ್ತ ನಾ ಸಾಯ್ತೀನಿ, ಈಗ ವಿಧಿವ್ಯಾಕ ನನ್ನ ಹೆಂಡತಿ ಅನ್ನಕತ್ತಿ ಅಂತ ದೊಡ್ಡ ಜಗಳ ಮಾಡ್ತಾನೆ. ಜಗಳ ಮಾಡಿ ಕಾಪಾಡು ಅಂತೇಳಿ ಕೇಳ್ಕೊಳ್ತಾ ಇರ್ತಕ್ಕಂಥ ತನ್ನ ಹೆಂಡತಿ ಕೈ ಹಿಡ್ಕೊಂಡು ದರ 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 ಅಂತ ಹೇಳ್ಕೊಂಡು ಹೊರಗೆ ಹೋಗ್ತಾನೆ. ಆ ಪೀಠದೊಳಗೆ ಪಶ್ಚಿಮ ದಿಕ್ಕಿನೊಳಗೆ ಒಂದು ಸಣ್ಣ ದ್ವಾರ ಇತ್ತು. ಆ ದ್ವಾರದಿಂದ ಹೊರಗೆ ಬರ್ತಾನ. ಇವತ್ತಿಗೂ ನೋಡಿದಂತ ವ್ಯಕ್ತಿಗಳದಾರ. ಹೊರಗೆ ಬಂದದ್ದೇ ತಡ ಎಲ್ಲಿಂದ ಬಂತು ಏನೋ ಗೊತ್ತಿಲ್ಲ, ಒಂದು ಹೋರಿ ಓಡೋಡಿ ಬಂದು ನೇರವಾಗಿ ಅವನಿಗೆ ಡಿಕ್ಕಿ ಹೊಡೆದು ಆ ಹೋರಿಯ ಕೊಂಬ ಆತನ ಹೊಟ್ಟೆ ಒಳಗೆ ನೆಟ್ಟು ಕ್ಷಣ ಮಾತ್ರದಲ್ಲಿ ಆ ವ್ಯಕ್ತಿ ಪ್ರಾಣ ಬಿಡ್ತಾನೆ. ಇದು ವಿಚಿತ್ರ ಅನ್ಸಿದ್ರು ಕೂಡ ಸತ್ಯ. ಇದು ಶಿವಯೋಗಿಗಳಾದವರಿಗೆ ಭೂತ ಭವಿಷ್ಯತ್ ವರ್ತಮಾನಗಳ ಕುರಿತು ಮಾಹಿತಿ ಇರ್ತದೆ. ಎಲ್ಲವೂ ಕೂಡ ಅವರಿಗೆ ಹೃದಯದೊಳಗ ಅರ್ಥ ಆಗಿಬಿಡ್ತದೆ. ಅದನ್ನು ತಪ್ಪಿಸೋದಕ್ಕೆ ಹೋದ್ರು, ಆದ್ರೆ ವಿಧಿ ಬರಹವನ್ನ ಎಷ್ಟು ಸಾಧ್ಯ ಮಾಡಿದ್ರು ಕೂಡ ಶಿವಯೋಗಿಗಳಾದವರು ಅದನ್ನು ತಪ್ಪಿಸೋದಕ್ಕೆ ಹೋದ್ರು ಕೂಡ ವಿಧಿ ತಪ್ಪಿಸೋದಕ್ಕಾಗ್ಲಿಲ್ಲ. ಅದಕ್ಕೆ ಗುರುವಿನ ದೃಷ್ಟಿಯೊಳಗ, ಗುರುವಿನ ನೇತ್ರ ದೃಷ್ಟಿಯೊಳಗ ಅದ್ಭುತವಾದ ಶಕ್ತಿ ಇರ್ತದ. ನಮಸ್ಕಾರ ಮಾಡೋರು ನಮ್ಮನ್ನ ಗುರುಗಳು ನೋಡಬೇಕು, ನಾವು ಯಾರ ಮಾಡ್ತಾ ಇದೀವಿ ಅನ್ನುವಂಥದ್ದು ಅವರಿಗೆ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನೊಳಗೆ ತಮ್ಮ ನಮನವನ್ನ ಸಮರ್ಪಣೆ ಮಾಡಬೇಕು. ಇನ್ನ ಸಾಮಾನ್ಯವಾಗಿ ವೀರಶೈವರ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿ, ಆ ಗ್ರಂಥಕ್ಕೆ ಅದ್ಭುತವಾದ ಹೆಸರಿಟ್ಟರ ಶಿಖಾಮಣಿ. 28 ಶಿವಾಗಮಗಳಲ್ಲಿ ಅತ್ಯಂತ ಅದ್ಭುತವಾಗಿರತಕ್ಕಂತ ಅಂಶಗಳನ್ನ ಒಂದು ಕಡೆಗೆ ಕ್ರೋಢೀಕೃತ ಮಾಡಿ ಸೇರಿಸಿ ರಚನೆಯಾಗಿರುವಂತ ಒಂದು ಗ್ರಂಥ ಸಿದ್ಧಾಂತ ಶಿಖಾಮಣಿ. ಅದೇನು ಶಿವಾಗಮಗಳ ಹೊರತಾಗಿ ಏನಿಲ್ಲ. ಶಿವಾಗಮದಲ್ಲಿರ್ತಕ್ಕಂಥ ಅಂಶಗಳನ್ನೇ ಒಂದು ಕಡೆ ತಂದು ಗ್ರಂಥ ಸ್ವರೂಪವನ್ನು ಕೊಟ್ಟಿದ್ದಾರೆ ಶಿವಯೋಗಿ ಶಿವಾಚಾರ್ಯ. ಹಾಗೆ ಸಿದ್ಧಾಂತಗಳಲ್ಲಿ ಶ್ರೇಷ್ಠವಾಗಿರುವಂತಹ ಗ್ರಂಥ ಸಿದ್ಧಾಂತ ಶಿಖಾಮಣಿ ಅಂತ ಯಾಕೆ ಕರೀತಾರೋ, ಹಾಗೆ ಜಗದ್ಗುರುಗಳಲ್ಲಿ ಅತ್ಯಂತ ಶ್ರೇಷ್ಠ ಶಿಖಾಮಣಿ ಎನ್ನುವಂತ ಗೌರವ ಯಾರಿಗಾದ್ರೂ ಸಲ್ಲೋದಾದ್ರೆ ಅದು ಸಿದ್ಧಲಿಂಗ ಜಗದ್ಗುರು ಅವರಿಗೆ ಸಲ್ಲಬೇಕು. ಇನ್ನೂ ಒಂದು ಮಾತು ಹೇಳೋದಾದ್ರೆ, ಶಿಖಾಮಣಿ ಅಂತ ಕರಿತೀವಿ. ಯಾವ್ದು ಕರಿತೀವಿ? ಸಾಮಾನ್ಯವಾಗಿ ಕೊಳ್ಳಲು ಹಾಕಿಕೊಂಡಿರ್ತಕ್ಕಂಥ ರುದ್ರಾಕ್ಷಿ ಮಾಲೆಗೆ ಶಿಖಾಮಣಿ ಇರೋದಿಲ್ಲ. ಜಪ ಮಾಲೆಯೊಳಗ ಶಿಖಾಮಣಿ ಇರುತ್ತದೆ. 108 ಮಣಿಗಳನ್ನ ಜಪ ಸಂಖ್ಯೆಯನ್ನು ಎಣಿಸುವಾಗ ಎಲ್ಲಿಂದ ಪ್ರಾರಂಭ ಆಗಿತ್ತು ಎಲ್ಲಿ ಮುಗಿತು ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಆ 108 ಮಾಲೆಗಳ ತರುವಾಯ 2 ದಾರಗಳನ್ನ ಒಂದು ರುದ್ರಾಕ್ಷಿಯೊಳಗೆ ಪೋಣಿಸಿರ್ತಾರೆ. ಆ ಮಣಿ ಸ್ವಲ್ಪ ದಾರವನ್ನ ಬಿಟ್ಟು ಕೊನೆಯ ಭಾಗದಲ್ಲಿರ್ತದೆ, ಅದಕ್ಕೆ ಶಿಖಾಮಣಿ ಅಂತ ಕರೀತಾರೆ.
ಆ ಶಿಖಾಮಣಿ ಉಪಾಧಿಯೊಳಗ ಇರುವಂತ ಜಗದಳು. ಇನ್ನ ರುದ್ರಾಕ್ಷಿ ಒಳಗ ಒಂದು ಮುಖದಿಂದ ಸುಮಾರು 21 ಮುಖದವರೆಗೂ ರುದ್ರಾಕ್ಷಿಗಳದಾವ ಅಂತ ಹೇಳ್ತಾರೆ. ಎಲ್ಲಾ ಮುಖಗಳ ರುದ್ರಾಕ್ಷಿ ಲಭ್ಯ ಅದಾವ, ಆ ಏಕಮುಖ ರುದ್ರಾಕ್ಷಿ ಈಗ ಲಭ್ಯ ಇಲ್ಲ. ಏಕಮುಖ ರುದ್ರಾಕ್ಷಿ ಒಳಗೆ ಎಂತ ಪ್ರಭಾವ ಶಕ್ತಿ ಸಾಮರ್ಥ್ಯ ಐತಿ ಅಂದ್ರೆ ವಾಗೀಶ್ ಪಂಡಿತಾರಾದ್ರಿ ಈ ಮಾತು ಹೇಳ್ತಿದ್ರು. ಕೋಟಿ ಗಂಟಲೆ ರುದ್ರಾಕ್ಷಿಗಳನ್ನು, ಎಲ್ಲಾ ಮುಖಗಳ ರುದ್ರಾಕ್ಷಿಗಳನ್ನು ಒಂದು ಕಡೆ ರಾಶಿ ಮಾಡಿಟ್ರ ಆ ಕೋಟಿಗಟ್ಟಲೆ ಇರುವಂತ ರುದ್ರಾಕ್ಷಿಗಳ ರಾಶಿಯ ಗುಂಪೊಳಗ ಒಂದು ಏಕಮುಖದ ರುದ್ರಾಕ್ಷಿಯನ್ನ ಎಲ್ಲಾದ್ರೂ ಒಂದ್ ಕಡೆಗೆ ಸೇರಿಸಿದ್ವಿ ಅಂತ ಕೇಳಿದ್ರೆ ಅದು ತಳದಲ್ಲೋ ಬುಡದಲ್ಲೋ ಎಲ್ಲಾದ್ರೂ ಒಂದ್ ಕಡೆ ಸೇರಿಸ್ತೀವಿ ಅನ್ಕೊಳ್ರಿ. ಆದ್ರೆ ಆ ಏಕಮುಖ ರುದ್ರಾಕ್ಷಿ ಎಲ್ಲೇ ಸೇರಿಸಿದ್ರು ಕೂಡ ಕೊನೆಗೆ ಎಲ್ಲಿ ಬಂದು ನಿಂದಿರುತ್ತದೆ, ಎಲ್ಲಿ ಬಂದು ಸೇರ್ತದಂದ್ರೆ ಆ ಕೋಟಿಗಟ್ಟಿನ ರುದ್ರಾಕ್ಷಿಗಳಿರುವಂತ ಗುಂಪಿನೊಳಗ ತುತ್ತ ತುದಿಯೊಳಗೆ ಬಂದು ಕುತ್ಕೊಳ್ತದ. ಅಂತ ಶಕ್ತಿ ಆ ಏಕಮುಖ ರುದ್ರಾಕ್ಷಿಯೊಳಗ ಐತಂತೆ. ಆಗ ಇಷ್ಟೂ ಜನ ಜಗದ್ಗುರುಗಳ ಸಂಖ್ಯೆಯೊಳಗ ಏನು ಪಂಚಪೀಠಗಳನ್ನ ಆಳಿದಾರಲ್ಲ, ಆ ಎಲ್ಲ ಪಂಚಪೀಠಗಳ ಜಗದ್ಗುರುಗಳ ಗುಂಪಿನೊಳಗ ಏಕಮುಖ ರುದ್ರಾಕ್ಷಿ ಉಪಾಧಿಯೊಳಗ ತುತ್ತ ತುದಿಯೊಳಗ ಶೃಂಗದಲ್ಲಿ ಬಂದು ಕೂತ್ಕೊಳ್ಳುವಂತ ಒಂದು ವ್ಯಕ್ತಿತ್ವ ಸಿದ್ಧಿಯ ಒಂದು ಶ್ರೇಯಸ್ಸು ಯಾರಿಗೆ ಸಲ್ತದಂದ್ರೆ ಪರಮ ಪೂಜ್ಯ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯರಿಗೆ ಅದು ಸಲ್ತದೆ ಅನ್ನುವಂಥದ್ದು. ಬಹುಶಃ BM ಹಿರೇಮಠರು ಹೇಳಿದ್ರು, ಸಾಮಾನ್ಯವಾಗಿ ಬಹಳ ಜನ ತಮಗಾಗಿ ತಪಸ್ಸನ್ನ, ತಮಗಾಗಿ ಪೂಜೆ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಅಂದ್ರೆ ತಮ್ಮ ಆತ್ಮ ವಿಕಾಸಕ್ಕಾಗಿ, ತಮ್ಮ ಸ್ವಕ್ಷೇತ್ರ ಸಿದ್ಧಿಗಾಗಿ, ವಿಕಾಸಕ್ಕಾಗಿ ಮಾಡ್ತಾರೆ. ಆದರೆ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುವರು ತಮಗಾಗಿ, ತಮ್ಮ ಪೀಠಕ್ಕಾಗಿ, ತಮ್ಮ ವಿಕಾಸಕ್ಕಾಗಿ ಎಂದೂ ತಪಸ್ಸು ಮಾಡಲಿಲ್ಲ. ಬುಕ್ಕಾಂಬರಿಯಲ್ಲಿ ತಪಸ್ಸು ಮಾಡಿದ್ದು ಉಜ್ಜಯಿನಿಗೋಸ್ಕರ ಅಲ್ಲ, ಉಜ್ಜಯಿನಿ ಪೀಠಕ್ಕೋಸ್ಕರ ಅಲ್ಲ, ರಂಭಾಪುರಿ ಪೀಠದ ವಿಪತ್ತಿನ ಪರಿಹಾರಕ್ಕಾಗಿ ಜಗದ್ಗುರು ಶಿವಾನಂದ ರಾಜೇಂದ್ರ ಭಗವತ್ಪಾದರನ್ನ ಅಲ್ಲಿ ಪಟ್ಟಾಧಿಕಾರ ಮಾಡುವುದಕ್ಕಾಗಿ ಮಾಡಿದಂತ ತಪಸ್ಸು ಬುಕ್ಕಾಂಬರಿಯ ತಪಸ್ಸು. ಆ ತಪಸ್ಸಿನೊಳಗ ಸಹಕಾರಿಗಳಾಗಿ ಅತ್ಯಂತ ತ್ರಿಕರಣ ಪೂರ್ವಕವಾಗಿ ಸೇವೆ ಮಾಡಿದವರು ಇದೇ ಬಸವಾರಿ ತಾತನವರು, ಚಿಕ್ಕೇನಕೊಪ್ಪರ ಶರಣರು. ಅಲ್ಲಿ ಹೇಳ್ತಾರೆ, ಈಗಲೂ ಕೂಡ ಜನ ಕೇವಲ 3 ಜನ ನೋಡ್ತಿದ್ವಿ, ಯಾರೂ ಇರ್ತಿರ್ಲಿಲ್ಲ. ಸಿದ್ಧಲಿಂಗ ಜಗದ್ಗುರುವ್ರಿಗೆ ಎಂತ ಶಕ್ತಿ ಇತ್ತು ಅಂದ್ರೆ ಅವ್ರಿಗೆ ಜಲ ದಿಗ್ಬಂಧನ ಗೊತ್ತಿತ್ತು, ಅಗ್ನಿ ದಿಗ್ಬಂಧನ ಗೊತ್ತಿತ್ತು. ಈಗಲೂ ಉಜ್ಜಯಿನಿಯೊಳಗೆ ಜನ ಮಾತಾಡ್ಕೋತಾರಲ್ಲ, ಅರಿಶಿನ ಬಾವಿ, ಕುಡಿಯ ನೀರಿನ ಬಾವಿ, ಹೊಲದೊಳಗ ಬಾವಿ, ಬಹಳ ಬಾವಿಗಳಿದ್ದು. ಅರಿಶಿನ ಬಾವಿ ಒಳಗೆ ಮುಳುಗಿದ್ರು ಸಿದ್ಧಲಿಂಗ ಜಗದ್ಗುರು, ಇನ್ನೊಂದು ಬಾವಿ ಒಳಗೆ ಹೋಗಿ ಹೇಳೋರ. ಆ ಜಲಸ್ತಂಭನ ವಿದ್ಯೆಯವರಿಗೆ ಗೊತ್ತಿತ್ತು. ಒಂದಲ್ಲ 100 ಬಾವಿಗಳನ್ನ ಕಟ್ಟಿಸಿಕೊಡ್ತಾರೆ ಸಿದ್ಧಲಿಂಗ ಜಗದ್ಗುರು. ಈಗಲೂ ಕೂಡ ಸುತ್ತಮುತ್ತಲಿನ ಅನೇಕ ಪರಿಸರದಲ್ಲಿ ಆ ಬಾವಿಗೆಲ್ಲ ಸಿದ್ಧಲಿಂಗನ ಬಾವಿ, ಸಿದ್ಧಲಿಂಗನ ಬಾವಿ ಅನ್ನುವಂಥದ್ದನ್ನು ನಾವು ಕರ್ಕೊಂಡು ಬರುತ್ತೆ. ಬುಕ್ಕಾಂಬದಿಯ ಇತಿಹಾಸವನ್ನೇ ಬದಲು ಮಾಡಿದ್ರು. ಬುಕ್ಕಾಂಬದಿ ಅದ್ಭುತವಾಗಿರ್ತಕ್ಕಂಥ ಒಂದು ರಮಣೀಯ ದೃಶ್ಯಗಳನ್ನು ಒಳಗೊಂಡಂತ ಕ್ಷೇತ್ರ ಅದು. ಈಗಲೇ ಅಷ್ಟೆಲ್ಲ ಗುಡ್ಡಗಳದಾವ, ಅವತ್ತಿನ ಕಾಲ ಹೇಗಿರ್ಬೋದು. ಹಂಪೆಯ ಬುಕ್ಕರಾಯ ಕಟ್ಟಿಸಿದಂತ ಕೆರೆಯಲ್ಲಿ ಆ ಕೆರೆಯಿಂದ ಅನೇಕ ಹಳ್ಳಿಗಳ ಮುಳುಗುವಂತ ಆಗ್ತದೆ. ಆ ಸಂದರ್ಭದಲ್ಲಿ ಆ ಬುಕ್ಕರಾಯ ಕಟ್ಟಿಸುವಂತಹ ಕೆರೆಯನ್ನ ತಡಿಬೇಕು ನಿರ್ಮಾಣವನ್ನ ಅಂತೇಳಿ ಬುಕ್ಕರಾಯನಿಗೆ ಆಹಾರದಲ್ಲಿ ವಿಷ ಬೆರೆಸಿ ಸಾಯಿಸಿಬಿಡ್ತಾರೆ. ಕೊನೆಗೆ ಆತನ ಹೆಂಡತಿ ಆ ಕೆರೆಯನ್ನ ಗಂಡನ ಸಂಕಲ್ಪದಂತೆ ಪೂರ್ಣ ಮಾಡ್ತಾಳೆ. ಆದ್ರೆ ಕೊನೆಗೊಂದು ಶಾಪ ಕೊಡ್ತಾಳೆ, ಯಾರು ನನ್ನ ಗಂಡನ ಆಹಾರಕ್ಕೆ ವಿಷಮುಣಿಸಿ ಆತನನ್ನ ಕೊಂದಿದಿರಿ ಅವರಾರಿಗೂ ಈ ಕೆರೆಯ ನೀರು ಬಳಕೆ ಮಾಡುವ ಹಕ್ಕಿಲ್ಲ. ಈ ಕೆರೆ ನೀರು ಬಳಕೆ ಮಾಡುವ ಹಕ್ಕಿಲ್ಲ. ಒಂದು ವೇಳೆ ನೀವೇನಾದ್ರೂ ಈ ಕೆರೆ ನೀರು ಕುಡಿದ್ರೆ, ಬಳಸಿದ್ರೆ ನಿಮಗೆ ಗಂಡ ಮಕ್ಕಳಾಗೋದಿಲ್ಲ, ಗಂಡ ಸಂತಾನ ಇಲ್ಲ ಅನ್ನುವಂತ ಶಾಪ ಕೊಟ್ಟು ಬಿಡ್ತಾಳೆ.
ಹಾಗೆ ಆಗ್ತದದು. ಅಲ್ಲಿ ಎಷ್ಟೋ ಜನ ಸಿದ್ಧಲಿಂಗ ಜಗದಲ್ಲಿ ಹೋಗಿ ತಪಸ್ ಮಾಡೋವರೆಗೂ ಯಾವ ಗಂಡ್ಮಕ್ಳು ಪೂರ್ಣ ಆಯುಷ್ ಇಲ್ಲ, ಯಾರ ಮನೆಯೊಳಗೂ ಗಂಡ ಸಂತಾನ ಇಲ್ಲ, ಎಲ್ಲಾರು ಹೊರಗಡೆ ತರಬೇಕು, ದತ್ತು ತರಬೇಕು, ಎರವು ಪಡಿಬೇಕು, ಹೀಗೇ ನಡೀತಿತ್ತು. ಬಹಳ ಚಿಂತಾಕ್ರಾಂತರಾಗಿದ್ರಲ್ಲಿ ಜನ. ಯಾವಾಗ 3 ತಿಂಗಳು ಕಠೋರ ತಪಸ್ಸು ಮಾಡಿ ಆ ತಾಯಿಗೆ ಗಂಗಾರತಿಯನ್ನ ಮಾಡಿ ಕೆರೆಗೆ ಪೂಜೆಯನ್ನ ಮಾಡಿ ಆ ತಾಯಿಗೆ ಬೇಡ್ಕೊಂಡು ಆ ತಾಯಿಗೆ ಹೇಳ್ತಾರೆ, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಭಾಗದ ಭಕ್ತರನ್ನ ಕಾಡಬೇಡ ಅನ್ನುವಂತ ಆದೇಶ ಮಾಡ್ತಾರೆ. ಅವತ್ತಿನಿಂದ ಎಲ್ಲ ಮನೆಯೊಳಗೂ ಗಂಡು ಸಂತಾನ ಆಗ್ತದ, ಪ್ರತಿಯೊಬ್ಬ ಗಂಡು ಮಕ್ಕಳು ಕೂಡ ಪೂರ್ಣಾಯುಷ್ಯರಾಗ್ತಾರೆ. ಇವತ್ತು ಅದೇ ಬುಕ್ಕಾಂಬುದಿ ಸುತ್ತಮುತ್ತಲಿನ ಎಲ್ಲಾ ಪರಿಸರ ಅಡಿಕೆ, ತೆಂಗು, ಮಾವು, ಬಾಳೆ ಮುಂತಾದ ಎಲ್ಲ ತೋಟಗಳಿಂದ ಸಮೃದ್ಧಿಯಾಗಿದೆ. ಅಷ್ಟೇ ಅಲ್ಲ, ಬಹುಶಃ ಎಲ್ಲಿ ಮಳೆ ಆಗ್ತದೋ ಇಲ್ವೋ ಗೊತ್ತಿಲ್ಲ, ಬುಕ್ಕಾಂಬದಿಯೊಳಗೆ ಪ್ರತಿ ವರ್ಷವೂ ಮಳೆ ಆಗ್ತದೆ, ಪ್ರತಿ ವರ್ಷವೂ ಕೂಡ ಆ ಕೆರೆ ತುಂಬಿರ್ತದ ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಿದಾಗ 1925ರಲ್ಲಿ ಬುಕ್ಕಾಂಬದಿಯೊಳಗೆ ತಪಸ್ಸು ಮಾಡಿದ್ದ ಸಿದ್ಧಲಿಂಗ ಜಗದ್ಗುರುವರು 86 ವರ್ಷಗಳ ತರುವಾಯ, ಸುಮಾರು 96 ವರ್ಷಗಳ ತರುವಾಯವೂ ಕೂಡ ಅದೇ ತಪಸ್ಸಿನ ಶಕ್ತಿ ಇವತ್ತಿಗೂ ಕೂಡ ಆ ಭಾಗವನ್ನ, ಆ ಕ್ಷೇತ್ರವನ್ನ ಕಾಯ್ತಾ ಇದೆ. ಅಂದ್ರೆ ಅದಕ್ಕೆ ಕಾರಣ ಶಿವಯೋಗಿ. ಆ ಶಿವಯೋಗಿ ಮಾಡಿದಂತ ಶಿವಯೋಗದ ಸಾಧನೆ ಅನ್ನುವಂಥದ್ದನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸಾಮಾನ್ಯವಾಗಿ ಪವಾಡ ಪವಾಡ ಅಂತೀರಿ. ಏನ್ ಪವಾಡ ಹಾಗಾದ್ರೆ? ಪವಾಡ ಅಂದ್ರೆ ಏನು? ಪವಾಡ ಅಂದ್ರೆ ಇಷ್ಟೇ, ಯಾವುದು ಸಹಜವಲ್ಲವೋ ಅದು ಪವಾಡ, ಯಾವುದು ನೈಸರ್ಗಿಕವಲ್ಲವೋ ಅದು ಪವಾಡ, ಯಾವುದು ಪ್ರಕೃತಿಯ ವಿರುದ್ಧವೋ ಅದು ಪವಾಡ. ಸಹಜ ಯಾವುದು? ಎತ್ತರದಿಂದ ತಗ್ಗಿನ ಕಡೆಗೆ ನೀರು ಹರಿಬೇಕು, ಅದು ಸಹಜ, ಅದು ಪವಾಡ ಏನಲ್ಲ. ತಗ್ಗಿನಿಂದ ಎತ್ತರಕ್ಕೆ ನೀರು ಹರಿದ್ರೆ ಅದು ಪವಾಡ. ಡಾಕ್ಟರ್ ಹೇಳ್ತಾನ ಈತ ಬದುಕೋದೇ ಇಲ್ಲ, ಇನ್ ಹೆಚ್ಚಂದ್ರೆ 1 ವಾರ ಬದುಕ್ತಾನೆ. ಅದೇ ಒಬ್ಬ ಶಿವಯೋಗಿ ಹೇಳ್ತಾನ 1 ವಾರ ಅಲ್ಲ, ಇನ್ನು 7 ವರ್ಷ ನೀ ಬದುಕ್ತಿ ಹೋಗಂತಾನ, ಅದು ಪವಾಡ. ಇವನಿಗೆ ಕಣ್ಣ ಬರಂಗಿಲ್ಲ ಅಂತ ಡಾಕ್ಟ್ರು, ಏನ್ ಔಷಧಿ ಹಾಕಿದ್ರು ಕಾಣಂಗಿಲ್ಲ ದೃಷ್ಟಿ ಅಂತಾನ. ಆದ್ರೆ ಒಬ್ಬ ಶಿವಯೋಗಿ ಪಾದೋದಕವನ್ನ ಆತನಿಗೆ ಕೊಟ್ಟು ಆತನ ಕಣ್ಣಿಗೆ 1 ಹನಿ ಹಾಕಿ ಇನ್ನು ದೃಷ್ಟಿ ಬರ್ತದೆ ಹೋಗಂತಾನ, ದೃಷ್ಟಿ ಬರ್ತದೆ, ಇದು ಪವಾಡ. ಪವಾಡ ಮಾಡುವಂತ ಶಕ್ತಿ ಇರೋದು ಇಬ್ಬರಿಗೆ ಮಾತ್ರ. ಒಂದು, ಈ ಜಗತ್ತನ್ನ ಸೃಷ್ಟಿ ಯಾರು ಮಾಡ್ಯಾರಲ್ಲ, ಜಗತ್ತಿನ ಸೃಷ್ಟಿಕರ್ತ ಶಿವನಿಗೆ ಮಾತ್ರ ಪವಾಡ ಮಾಡೋ ಶಕ್ತಿ ಅದ. ಆತ ಮನಸ್ಸು ಮಾಡಿದ 1 ಸೆಕೆಂಡ್ನೊಳಗ ಗುಡ್ಡವನ್ನು ಕೂಡ ಇಲ್ಲದಂಗ ಮಾಡಬಲ್ಲ, ಭೂಕಂಪ ಮಾಡಿ, ಜಲಪ್ರಳಯವನ್ನು ಮಾಡಿ ಇಡೀ ಊರಲ್ಲ ಜಗತ್ತೇ ನಾಶ ಮಾಡಬಲ್ಲ. ಉಲ್ಟಾ, ಸಮುದ್ರದ ಕಡೆಗೆ ಗುಡ್ಡ, ಗುಡ್ಡದ ಕಡೆಗೆ ಸಮುದ್ರ, ಏನು ಬೇಕಾದರೂ ಚೇಂಜಸ್ ಮಾಡುವಂತ ಶಕ್ತಿ ಆ ಸೃಷ್ಟಿಕರ್ತನಿಗೆ, ಆತನಿಗೆ ಮಾತ್ರ ಸಾಧ್ಯ. ಇನ್ನೊಂದು ಯಾವ ವ್ಯಕ್ತಿಗದು ಸಾಧ್ಯ ಅಂದ್ರೆ ಪವಾಡ ಮಾಡುವಂಥದ್ದು ಆ ಶಿವನಿಂದಲೇ ಬಂದಿರತಕ್ಕಂತಹ, ಶಿವನ ಅಂಶವನ್ನೇ ಹೊತ್ತು ಬಂದಿರತಕ್ಕಂತಹ ವ್ಯಕ್ತಿ, ಜೊತೆಗೆ ಶಿವಯೋಗಿಯಿಂದ ಶಿವದೀಕ್ಷೆ ಪಡೆದು ಆ ಲಿಂಗ ಪೂಜೆಯನ್ನ ಪಡೆದು ಲಿಂಗವೇ ತಾನಾಗಿ ಶಿವಯೋಗದ ಸಾಮ್ರಾಜ್ಯದ ಅಧಿಪತಿಯಾಗಿ ಆ ಶಿವನನ್ನ ಸದಾ ಭಜಿಸ್ತಾ ಇರತಕ್ಕಂತಹ ಆ ಶಿವಯೋಗಿಗೆ ಪವಾಡ ಮಾಡುವಂತ ಶಕ್ತಿ ಅದ. ಅಂತಹ ಪವಾಡ ಮಾಡುವಂತ ಶಿವಯೋಗಿಗಳಲ್ಲಿ ಸಿದ್ಧಲಿಂಗ ಶಿವಯೋಗಿಗಳು ಮೊದಲಾದ್ರೆ, ಅವರ ಶಿಷ್ಯರಾಗಿ ಈ ಭಾಗದೊಳಗೆ ಪವಾಡ ಮಾಡಿದಂತವರು ಬಸವಾರಿ ತಾತನವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಬಯಸ್ತೇನೆ. ಗುರುವಿನ ಆಶೀರ್ವಾದ ಆತು ಅಂದ್ರೆ ಇನ್ನೆಲ್ಲ ಮಂಗಲಮಯ ಆಗುವುದು ಅನ್ನೋದಕ್ಕೆ ಬಸವಾರಿ ತಾತನವರೇ ಪ್ರತ್ಯಕ್ಷ ಉದಾಹರಣೆ. ಅವರ ತಂದೆಯವರು ಬಹಳ ಹಠ ಮಾಡಿ ಬಿಟ್ಟು ಬರ್ತಾರ, ನನ್ನ ಮಗ ಬಹಳ ವಿದ್ಯಾವಂತನಾಗಬೇಕು, ಪಂಡಿತನಾಗಬೇಕು, ಯೋಗಿ ಆಗಬೇಕು, ಜಂಗಮ ಶ್ರೇಷ್ಠ ಪೊಂಗವರಾಗಬೇಕು ಅಂತ ಪೀಠದಲ್ಲಿ ಬಿಟ್ಟು ಬರ್ತಾರ. ಆದ್ರೆ ಅವರ ಯೋಗ ಅದೇ ಸಂದರ್ಭಕ್ಕೆ ಬಾಳೆಹೊನ್ನೂರು ಪೀಠಕ್ಕೆ ಹೋಗುವಂತ ಸಂದರ್ಭ ಇರ್ತದ, ಕರ್ಕೊಂಡು ಹೋಗ್ತಾರ. ಬುಕ್ಕಾಂಬದಿಯೊಳಗ ಆ ಅನುಷ್ಠಾನದ ಸಂದರ್ಭದೊಳಗ ಸೇವೆ ಮಾಡುವಂತ ಯೋಗ ಸಿಗ್ತದ. ನಮ್ಮ ಸ್ವಾಮಿಗಳು ಹಿರೇಮಠರೆಲ್ಲ ಹೇಳಿದ್ರು, ಇಡೀ ಊರಿನೊಳಗ ಕಾಡು ಮೇಡು, ಜಿಂಕೆ, ಹುಲಿ, ಕರಡಿ, ಸಿಂಹ ಇವೆಲ್ಲವುಗಳು ಕೂಡ ಆ ತಪಸ್ಸಿಗೆ
ಆ ತಪಸ್ವಿಯ ಶಿವಯೋಗತ್ವಕ್ಕೆ ಕ್ರೂರತ್ವವನ್ನು ಮರೆತು ಸೌಮ್ಯ ಸ್ವಭಾವದಿಂದ ಆತನ ದರ್ಶನಕ್ಕಾಗಿ ಹೊರಗಡೆ ಕಾದು ಕೂತಿರ್ತದಂತೆ. ಅಂದ್ರೆ ಒಬ್ಬ ಶಿವಯೋಗಿಗೆ ಮನುಷ್ಯರಷ್ಟೇ ಅಲ್ಲ, ಮಾನವರಷ್ಟೇ ಅಲ್ಲ, ಸಕಲ ಜೀವರಾಶಿಗಳು ಕೂಡ ಗೌರವ ಕೊಡ್ತಾವ ಅನ್ನೋದಕ್ಕ ಆ ಬುಕ್ಕಾಂಬದಿಯ ಉದಾಹರಣೆಯೇ ಒಂದು ಪ್ರತ್ಯಕ್ಷ ನಿದರ್ಶನ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆ ನಿಟ್ಟಿನೊಳಗೆ ಬಸವಾರಕಾತನವರು ಅತ್ಯಂತ ಪ್ರೀತಿಯ ಶಿಷ್ಯರಾಗಿ, ಅಚ್ಚುಮೆಚ್ಚಿನ ಸೇವಾಧಾರಿಗಳಾಗಿ, ತ್ರಿಕರಣ ಪೂರ್ವಕವಾಗಿ ಸಿದ್ಧಲಿಂಗ ಜಗದವರ ಸೇವೆ ಮಾಡಿದ್ದರ ಫಲವಾಗಿ ಬಹುಶಃ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ. ಏನಪ್ಪಾ ಅಂದ್ರ, ಗುರುವಿಗೆ ಯಾವಾಗ ಬಹಳ ಖುಷಿ ಆಗ್ತದಂದ್ರ ತನ್ನ ಶಿಷ್ಯ ತನ್ನನ್ನು ಮೀರಿ ಬೆಳಿಬೇಕು ಅನ್ನುವಾಗ. ಅವನೇ ನಿಜವಾದ ಗುರು. ಶಿಷ್ಯ ಎತ್ತರಕ್ಕೆ ಬೆಳಿತಾನ ಅಂದ್ರೆ ಅವನು ಕಟ್ಟುವಾಡದಲ್ಲ, ಅವನನ್ನ ಬೆಳೆಸಿ ಖುಷಿ ಪಡಬೇಕು. ಒಬ್ಬ ತಂದೆಗೆ ತನ್ನ ಮಗನ ಮೇಲೆ ಯಾವಾಗ ಖುಷಿ ಬರ್ತದ, ಸಂತೋಷ ಬರ್ತದ, ಹೆಮ್ಮೆ ಬರ್ತದ? ತನ್ನನ್ನ ಮೀರಿ ತನ್ನ ಮಗ ಬೆಳೆದಾಗ ತಂದೆಗೆ ಬಹಳ ಖುಷಿ ಆಗ್ತದೆ. ಹಾಗ ಬಸವಾರತಾತನವರು ಸಿದ್ಧಲಿಂಗ ಜಗದವರ ಸೇವಾ ಮಾಡ್ತಾ 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 ಶಾಸ್ತ್ರದ ಒಂದು ಮಾತು ಬರ್ತದ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅನ್ನುವ ಹಾಗೆ ಅದಕ್ಕೆ ಅರ್ಥಪೂರ್ಣವಾಗಿ ಬದುಕಿ ಶಿವಯೋಗ ಸಾಮ್ರಾಜ್ಯದ ಅಧಿಪತಿಯಾದಂಥವರು ಬಸವಾರತಾತನವರು ಅನ್ನುವಂಥದ್ದು. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅನ್ನುವಂತ ಮಾತಂದು ಇದು ಕೇವಲ ಶರಣರ ಜೀವನದೊಳಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಜೀವನದೊಳಗೂ ಬರಬೇಕಿದೆ. ಪ್ರತಿಯೊಬ್ಬರ ಜೀವನದೊಳಗೂ ಬರಬೇಕಿದೆ. ಯಾಕಂದ್ರೆ ಉಂಡು ಉಪವಾಸಿ ಅಂತ ಹೆಂಗ ಕರೆದ್ರು, ಅದ ಹೆಂಗ್ ಸಾಧ್ಯ ಅಂತ ನೀವು ಅನ್ಬೋದು. ಉಣಬೇಕು, ಬದುಕೋದಕ್ಕಾಗಿ ಉಣಬೇಕು, ಉಣ್ಣೋದಕ್ಕಾಗಿ ಬದುಕಬಾರದು. ಬಹಳ ಜನ ಈಗ ಹೆಂಗಾಗ್ಯಾರ ಅಂದ್ರೆ ಬದುಕೋದಕ್ಕಾಗಿ ಉಣ್ಣೋರ್ ಕಡಿಮೆ ಆಗ್ಯಾರ, ಉಣ್ಣೋದಕ್ಕಾಗೇ ಬದುಕುವವರ ಸಂಖ್ಯೆ ಬಹಳ ಆಗ್ಯಾರ. ಅದ್ರಾಗೂ ಯುವ ಜನತೆಯ ಕೈಯೊಳಗ ಒಂದು ಮಾಯ ಆಟಿಕೆ ಸಿಕ್ಬಿಟ್ಟದ. ಅದಕ್ಕೇನಂತಾರೆ ಮೊಬೈಲ್. ಬಹಳ ಕಷ್ಟ. ಅದರ ಗೀಳು ಯಾವ ಗೀಳು ಬೇಕಾದ್ರೆ ಬಿಡಿಸ್ಬೋದು. ನಮ್ಮೆಲ್ಲ ಶಿವರಿಗೆ ನಾವ್ ಹೇಳ್ತೀವಿ ಆ ಗೀಳು ಬಿಡಿಸುವಂತ ದೊಡ್ಡ ಮಂತ್ರ ಬರ್ಬೇಕಾಗಿ. ತರುಣ ಸಾಗರ್ ಅನ್ನುವಂತ ಜೈನ ಮುನಿ ಹೇಳ್ತಾರ, ಮೊಬೈಲ್ ಅಂತದಂತ ಒಂದು ಸಾರಿ ನೀ ನನ್ನ ಕೈಯಾಗ ಹಿಡ್ಕೊಂಡು ನೋಡು ಅಂತದಂತ. ಒಂದು ಸಾರಿ ನೀ ನನ್ನ ಕೈಯಾಗ ಹಿಡ್ಕೊಂಡು ನೋಡು, ನಿನ್ನ ತಲೆ ಎತ್ತದಂತೆ ಮಾಡ್ತೀನಿ ಅಂತದಂತ. ಮೊಬೈಲ್ ತಲೆ ಎತ್ತಿ ಯಾರ ಮೊಬೈಲ್ ನೋಡಿದ್ರೆ ಅದ್ರೆ ಬಗ್ಗೆ ನೋಡ್ಬೇಕನ್ನ ಬಗ್ಗಿಸಿ ಬಿಡ್ತದ. ಅದೇ ಒಂದು ಪುಸ್ತಕ ಹೇಳ್ತದಂತ, ನನ್ನನ್ನ ಅಧ್ಯಯನ ಮಾಡೋ, ನನ್ನನ್ನು ಓದು, ನಿನ್ನನ್ನ ಎಂದೂ ಕೂಡ ತಲೆ ತಗ್ಗಿಸಿ ನಡೆಯದಂತೆ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ ಅಂತ ಒಂದು ಗ್ರಂಥ ಹೇಳ್ತದಂತ. ಅದಕ್ಕೆ ಪುಸ್ತಕಗಳು ಓದಬೇಕು, ಪುಸ್ತಕಗಳು ಓದಬೇಕು. ನಾವು ಯಾವಾಗ್ಲೂ ಹೇಳ್ತಿರ್ತೀವಿ ಒಂದ್ ಮಾತು, ವಿದ್ಯಾರ್ಥಿಗಳಾದವ್ರಿಗೆ ಪಾಲಕರು ಯಾವ ಕಾರಣಕ್ಕೂ ಕೂಡ ಟಿವಿ ಮೊಬೈಲ್ ಅನ್ನ ಕೊಡಿಸಬಾರದು. 20 ವರ್ಷ ಹುಟ್ಟಿದ 20 ವರ್ಷ ನೀವು ಕಷ್ಟಪಟ್ರಿ ಅಂದ್ರೆ ಬಾಕಿ 80 ವರ್ಷ ನೀವು ಕುತ್ಕೊಂಡು ಸುಖವಾಗಿ ಉಣಬಹುದು. ಈ 20 ವರ್ಷ ಸುಖ ಬೇಕು ಅಂತ ನೀವೇನಾರ ಆಸೆ ಪಟ್ರೆ ಬಾಕಿ 80 ವರ್ಷ ಉಲ್ಟಾ ಕಷ್ಟನೇ. ಇದೇ ಸೂತ್ರ, ಇದಕ್ಕಿಂತ ದೊಡ್ಡ ಸೂತ್ರ ಯಾವುದೂ ಇಲ್ಲ. ಅದಕ್ಕೆ ಯಾವುದನ್ನ ಅತಿಯಾಗಿ ಹಚ್ಕೋಬಾರದು. ಅದೇ ಉಂಡು ಉಪವಾಸಿ ಲಕ್ಷಣ. ಅತಿ ಸರ್ವತ್ರ ವರ್ಜಯೇ. ಉಂಡು ಉಪವಾಸ ಅಂದ್ರೆ ಅರ್ಥ ಏನು? ಸರ್ವಜ್ಞನ ಕಡೆ ಬಹಳ ಚಂದ ಹೇಳ್ತಾನ, ಒಪ್ಪತ್ತುಂಡವ ಯೋಗಿ, ಎರಡತ್ತುಂಡವ ಭೋಗಿ, ಮೂರತ್ತುಂಡವ ಜೋಗಿ, ನಾಲ್ಕತ್ತುಂಡವನನ್ನು ಎತ್ಕೊಂಡು ಹೋಗಿ. ಆಹಾರ ಸೇವನೆಯೊಳಗೆ ಒಂದು ಮಿತಿ ಅದು. ಹಸುವಾದಾಗ ಉಣಬೇಕು, ಸುಮ್ಮನೆ ಹೊಟ್ಟೆ ತುಂಬಿಸೋದಕ್ಕೆ ಉಣ್ಣೋದಲ್ಲ. ಯಾರ ಆರೋಗ್ಯ ಚೆನ್ನಾಗಿರ್ತದೆ, ಎರಡೇ ಸೂತ್ರ ನಿಮ್ಗೆ ಹೇಳ್ತಿ ಕೇಳಿ. ಹೊಟ್ಟೆ ಹಸು ಚೆನ್ನಾಗಿರ್ಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು.
ನಿದ್ದೆ ಹಸುವು ಎಲ್ಲಿವರೆಗೂ ಯಾರದು ಚೆನ್ನಾಗಿರ್ತದೆ ಅವ್ರ ಆರೋಗ್ಯ ಕೆಡೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಹಸು ಕಡಿಮೆ ಆತು, ನಿದ್ದೆ ಬರೋದಕ್ಕೆ ಹಿಂದ ಮುಂದ ಆತು ಅಂದ್ರ ಎಡವಟ್ಟಾಗೈತಿ ಅಂತ ತಿಳ್ಕೋಬೇಕು. ಅದಕ್ಕೆ ಉಪನಿಷತ್ನೊಳಗೆ ಬಹಳ ಚಂದ ಒಂದು ಸೂತ್ರ ಹೇಳಿದ್ರು. ಏನು? ಹಿತ ಬುಕ್, ಮಿತ ಬುಕ್, ಋತು ಬುಕ್ ಅಂತ. ಎಂತ ಅದ್ಭುತವಾದ ಮಾತು. ಯಾವುದು ಶುಚಿಯಾಗಿದೆಯೋ, ರುಚಿಯಾಗಿದೆಯೋ, ಸ್ವಚ್ಛವಾಗಿದೆಯೋ ಅದನ್ನು ಮಾತ್ರ ಸೇವನೆ ಮಾಡು. ಯಾವುದು ಶರೀರಕ್ಕೆ ಹಿತ ಅದನ್ನು ಸೇವನೆ ಮಾಡು. ಮಿತ ಬುಕ್, ಬರೀ ರುಚಿಯಾಗಿದೆ, ಶುಚಿಯಾಗಿದೆ, ಚಂದ ಐತಿ, ಟೇಸ್ಟ್ ಐತಿ ಅಂತ ಹೇಳಿ ಹೆಂಗ್ ಬೇಕಂಗ ಉಣ್ಣೋದಲ್ಲ. ಮಿತವಾಗಿ ಉಣಬೇಕು, ಎಷ್ಟು ಉಣಬೇಕು ಅಷ್ಟೇ ಉಣಬೇಕು. ಋತು ಬುಕ್, ನಮ್ಮ ಹಿಂದಿನ ಜನ ಬ್ಯಾಸಿಗೆಗೆ ಏನು ಉಣ್ಬೇಕಂತ ಗೊತ್ತಿತ್ತು ಅವ್ರಿಗೆ, ಚಳಿಗಾಲದಾಗ ಏನು ಉಣ್ಬೇಕಂತ ಗೊತ್ತಿತ್ತು, ಮಳೆಗಾಲದಾಗ ಏನು ಉಣ್ಬೇಕಂತ ಗೊತ್ತಿತ್ತು. ಬಹಳ ವರ್ಷ, ಬೇಡ 20 ವರ್ಷದಿಂದ ಜನವರಿ ಫೆಬ್ರವರಿ ಬಿಟ್ರೆ ಬೇರೆ ಟೈಮ್ನಾಗ ಕಲ್ಲಂಗಡಿ ಹಣ್ಣೆ ಸಿಗ್ತಿದ್ದಿಲ್ಲ. ಈಗ 365 ದಿವಸ ಕಲ್ಲಂಗಡಿ ಹಣ್ಣು ಸಿಗ್ತಾವ. ಮಾವಿನ ಹಣ್ಣು ಏಪ್ರಿಲ್ ಮೇ ಬಂದ್ರೆ ಅಷ್ಟೇ ಸಿಗ್ತಿತ್ತು. ಈಗ 365 ದಿವಸನು ಮಾವಿನ ಹಣ್ಣು ಸಿಗ್ತಾವ. ಯಾವ ಋತುಗಳಲ್ಲಿ ಯಾವುದನ್ನ ಉಣಬೇಕು, ಯಾವುದು ಸೃಷ್ಟಿ ಆಗ್ತದ, ಆ ಸೃಷ್ಟಿಯ ವಿರುದ್ಧವಾಗಿ ನಾವು ಸೇವನೆ ಮಾಡ್ತಾ ಮಾಡ್ತಾ ಹೋದಾಗ ಆರೋಗ್ಯ ತಂತಾನೆ ಕೆಡ್ತದೆ. ಅದಕ್ಕೆ ಋತುಮಾನಗಳುವಾಗಿ ಆಹಾರ ಸೇವನೆ ಮಾಡಬೇಕು. ಆಹಾರ ಸೇವನೆ ಹೆಂಗ್ ಮಾಡಬೇಕು? ಶರೀರದ ಹೊಟ್ಟೆಯೊಳಗೆ 4 ಭಾಗ, 2 ಭಾಗ ತುಂಬಬೇಕು, ಇನ್ನೊಂದು ಭಾಗ ಖಾಲಿ ಬಿಡಬೇಕು, ಇನ್ನೊಂದು ಭಾಗದೊಳಗೆ ನೀರು ಕುಡಿಬೇಕು. ಇದು ಶರೀರದ ಪಚನ ಕ್ರಿಯೆ ಅದ್ಭುತವಾಗಿರತಕ್ಕಂಥ ಪ್ರಕ್ರಿಯೆ. ಊಟ ಹೇಗೆ ಮಾಡಬೇಕು? ಹೊಟ್ಟೆ ಹಸ್ತಿರ್ತದ, ಊಟ ಮಾಡ್ತಿರ್ತೀರಿ, ಇನ್ನೂ 4 ತುತ್ತು ನಮ್ಮ ಹೊಟ್ಟೆ ಹಿಡಿತತಿ ಅನ್ನೋವಾಗ್ಲೇ ಊಟ ಯಾರು ಮುಗಿಸ್ತಾರಲ್ಲ ಅವನು ನಿಜವಾದ ಯೋಗಿ. ಈಗಿನ ಜನ ಹಂಗಲ್ಲ. ಮೊನ್ನೆ ಸಿರಿಸಿ ಡಾಕ್ಟರ್ ಒಬ್ರು ಹೇಳ್ತಿದ್ರು, ಅಜ್ಜಾರ ನಮ್ಮ ಹತ್ರ ಎಂತ ಜನ ಬರ್ತಾರಂದ್ರ ಹೊಟ್ಟೆ ಹಸಿಯಾಗಿ ಗುಳಿಗೆ ಕೊಡ್ರಿ ಅಂತ ಬರ್ತಾರ. ಬಹುಶಃ ನೀವು ಯಾರು ಇಸ್ಕೊಂಡಿರ್ಬೋದು. ಅಷ್ಟಕ್ಕೆ ಬಿಡ್ಲಿಲ್ಲ ಅವ್ರು ಡಾಕ್ಟ್ರು. ಹೊಟ್ಟೆ ಹಸಿಯಾಗಿ ಗುಳಿಗೆ ಕೊಟ್ಟಿರ್ತೇನ್ರಿ, ಉಣ್ತೀವಿ, ಹೊಟ್ಟೆ ಹಸಿತೈತಿ, ಉಂಡು ಬಿಡ್ತೀವಿ, ಆ ಉಂಡದ್ದು ಜೀರ್ಣ ಆಗಕ್ಕ ಗುಳಿಗೆ ಕೊಡ್ರಿ ಅಂತ ಮಾತು ಬರ್ತಾರ. ಅದಕ್ಕೊಂದು ಗುಳಿಗೆ ಕೊಟ್ರು. ಹೊಟ್ಟೆ ಹಸಿಯಕ್ ಒಂದು, ಉಂಡದ್ದು ಜೀರ್ಣ ಆಗಕ್ ಒಂದು, ಮತ್ತೆ ಡಾಕ್ಟರ್ ಹತ್ರ ಹೋಗ್ತಾರಂತ, ಜೀರ್ಣ ಆಗಿದ್ದು ಹೊರಗೆ ಹೋಗಕ್ ಒಂದು ಗುಳಿಗೆ ಕೊಡ್ರಿ. ಪರಿಸ್ಥಿತಿ ಎಲ್ಲಿಗೆ ಬಂದು? ಕ್ರಿಯಾಶೀಲತೆ ಇಲ್ಲ, ಆಕ್ಟಿವ್ನೆಸ್ ಇಲ್ಲ. ಈ ವಯಸ್ಸಿನೊಳಗೆ ಗಿರಿರಾಜ್ ಹೊಸಮನಿ ಅವರು ಇಂಥ ಅದ್ಭುತ ಗ್ರಂಥ ಬರೀತಾರ. ನಮ್ BA ಮಠರು ಅಧ್ಯಯನಶೀಲರಾಗಿ ಆ ಗ್ರಂಥದ ಬಗ್ಗೆ ಓತಪ್ರೋತವಾಗಿ ಮಾತನಾಡ್ತಾರಂದ್ರೆ ಅವರಲ್ಲಿರುವಂತ ಕ್ರಿಯಾಶೀಲತೆ, ಕ್ರಿಯೇಟಿವಿಟಿ. ಅವ್ರು ಸುಮ್ಮನೆ ಕುಂದ್ರಂತ ವ್ಯಕ್ತಿತ್ವ ಅಲ್ಲದು. ಏನಾದ್ರೂ ಒಂದು ಮಾಡ್ತಿರ್ಬೇಕು, ಉದ್ಯಮಶೀಲತೆ ಇರಬೇಕು. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ತು ಮಹಾನ್ ರಿಪು. ಜಗತ್ತಿನೊಳಗೆ ನಮ್ಮ ದೊಡ್ಡ ಶತ್ರು ಯಾರು ಗೊತ್ತೇನು? ಯಾರೋ ಬೇರೆ ಅಲ್ಲ, ನಮ್ಮ ಶರೀರದಲ್ಲಿರುವಂತ, ನಮ್ಮ ಮನಸ್ಸಲ್ಲಿರುವಂತ ದಾಸ್ಯ, ಆಲಸ್ಯ ದೊಡ್ಡ ಶತ್ರು.